ಕನ್ನಡದ ಖ್ಯಾತ ಸಾಹಿತಿ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಎಸ್.ಎಲ್. ಭೈರಪ್ಪ ವಿಧಿವಶದಿಂದ ಸಾಹಿತ್ಯ ಲೋಕದಲ್ಲಿ ಮೌನ ಆವರಿಸಿದೆ. ಸಾರಸ್ವತ ಲೋಕಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಕರುನಾಡಿನ ಸಾಹಿತ್ಯ ದಂತಕತೆ ಎಸ್.ಎಲ್. ಭೈರಪ್ಪ ಇನ್ನೂ ನೆನಪು ಮಾತ್ರ. ನಾಡಿನ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ. ಸಾಹಿತ್ಯ ಲೋಕದ ಮೌನ, ತುಂಬಲಾರದ ನಷ್ಟ. ಇಹಲೋಕ ತ್ಯಜಿಸಿದ ಕನ್ನಡದ ಹಿರಿಯ ಸಾಹಿತಿ ಹಾಗೂ ಕನ್ನಡದ ಸಾಕ್ಷಿ ಪ್ರಜ್ಞೆ ಎಸ್.ಎಲ್. ಭೈರಪ್ಪನವರ ಸಾಧನೆ ನಿಜಕ್ಕೂ ಅನನ್ಯ. ಅವರು ಕೇವಲ ಸಾಹಿತ್ಯ ಕೃತಿಗಳನ್ನ ರಚಿಸಲಿಲ್ಲ, ಹಲವಾರು ಪೀಳಿಗೆಗಳನ್ನ ಚಿಂತನೆಗೆ ಹಚ್ಚಿದ್ರು. ನಾಡು, ನುಡಿ, ಸಮಾಜ, ಜನಜೀವನಗಳ ನಡುವೆ ದಶಕಗಳವರೆಗೆ ಸಾಕ್ಷಿಭೂತರಾಗಿ ನಿಂತವರು. ಸಾಹಿತ್ಯ ಕೃತಿಗಳ ಮೂಲಕ ಹಲವಾರು ಪೀಳಿಗೆಯನ್ನ ಚಿಂತನೆಗೆ ಹಚ್ಚಿದವರು. ಅವರ ಕಾದಂಬರಿಗಳು ಭಾರತೀಯ ಮತ್ತು ವಿದೇಶಿ ಭಾಷೆಗಳಿಗೆ ತರ್ಜಮೆಯಾಗಿವೆ. ಭೈರಪ್ಪ ಅವರು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಹೆಸರು ಮಾಡಿದವರು. ಹಲವಾರು ವೈಚಾರಿಕ ಸಾಹಿತ್ಯವನ್ನ ರಚಿಸಿದವರು. ಅವರ ಹಲವಾರು ಪುಸ್ತಕಗಳು ಭಾರತೀಯ ಭಾಷೆಗಳು ಮಾತ್ರವಲ್ಲದೆ ವಿದೇಶಗಳ ಭಾಷೆಗಳಿಗೂ ತರ್ಜಮೆಯಾಗಿದೆ. ಅವರ ಹಲವಾರು ಕಾದಂಬರಿಗಳು ಹಲವಾರು ಬಾರಿ ಮರುಮುದ್ರಣಗಳನ್ನ ಕಂಡಿದ್ದು ಅವರ ಕಾದಂಬರಿಗಳ ಜನಪ್ರಿಯತೆಗೆ ಸಾಕ್ಷಿ. ಇನ್ನು ಇವರ ಸಾಹಿತ್ಯ ಕೃಷಿಯನ್ನ ಗಮನಿಸಿ, ಇವರಿಗೆ 2023ರಲ್ಲಿ ಕೇಂದ್ರ ಸರ್ಕಾರ ಪದ್ಮಭೂಷಣ ಗೌರವ ನೀಡಿತ್ತು. ಭೈರಪ್ಪ ಅವರು 1931 ಆಗಸ್ಟ್ 20ರಂದು ಲಿಂಗಣ್ಣಯ್ಯ ಮತ್ತು ಗೌರಮ್ಮ ದಂಪತಿಗಳ ಪುತ್ರನಾಗಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂದೇಶಿವರ ಗ್ರಾಮದಲ್ಲಿ ಜನಿಸಿದ್ರು. ಅವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಹುಟ್ಟೂರಿನ ಸುತ್ತಮುತ್ತಲಿನ ಶಾಲೆಗಳಲ್ಲಿ ಮುಗಿಸಿದ್ರು. ನಂತರ ಮೈಸೂರಿಗೆ ಬಂದು ಶಾರದಾ ವಿಲಾಸ ಪ್ರೌಢಶಾಲೆಯಲ್ಲಿ ಓದಿದ್ರು. ಮಹಾರಾಜ ಕಾಲೇಜಿನಲ್ಲಿ BA ಪದವಿ ಪಡೆದ್ರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ MA ಪದವಿಯನ್ನ ಚಿನ್ನದ ಪದಕದೊಂದಿಗೆ ಪಡೆದ್ರು. ಸತ್ಯ ಮತ್ತು ಸೌಂದರ್ಯ ಮಹಾಪ್ರಬಂಧ ಮೂಲಕ ಡಾಕ್ಟರೇಟ್ ಪದವಿಯನ್ನ ಪಡೆದುಕೊಂಡಿದ್ದಾರೆ. 21 ಕಾದಂಬರಿಗಳನ್ನ ಬರೆದಿರುವ ಎಸ್.ಎಲ್. ಭೈರಪ್ಪ ಅವರು ಇಂಗ್ಲಿಷ್ ಸೇರಿದಂತೆ ಹಲವು ಭಾಷೆಗಳಿಗೆ ಕಾದಂಬರಿಗಳ ಅನುವಾದ ಮಾಡಲಾಗಿದೆ. ಗೃಹಭಂಗ, ವಂಶವೃಕ್ಷ, ನೆಲೆ, ಸಾಕ್ಷಿ, ನಾಯಿ ನೆರಳು, ತಬ್ಬಲಿಯು ನೀನಾದಿ ಮಗನೇ, ದಾಟು, ಧರ್ಮಶ್ರೀ, ಪರ್ವ, ಬಿತ್ತಿ ಮುಂತಾದವು ಹಿಂದಿ, ಮರಾಠಿಯಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ವಂಶವೃಕ್ಷಕ್ಕೆ 1966ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ದಾಟು ಕಾದಂಬರಿಗೆ 1975ರಲ್ಲಿ ರಾಜ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ವಂಶವೃಕ್ಷ, ತಬ್ಬಲಿಯು ನೀನಾದಿ ಮಗನೇ, ಮತದಾನ, ವಂಶವೃಕ್ಷ ಕಾದಂಬರಿಗಳು ಚಲನಚಿತ್ರಗಳಾಗಿವೆ. ವಂಶವೃಕ್ಷ, ತಬ್ಬಲಿಯು ನೀನಾದಿ ಮಗನಿ ಕಾದಂಬರಿಗಳು ಚಲನಚಿತ್ರವಾಗಿ ಪ್ರಶಸ್ತಿ ಗಳಿಸಿವೆ. 1999ರಲ್ಲಿ ಕನಕಪುರದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್, ಪದ್ಮಭೂಷಣ, ಪದ್ಮಶ್ರೀ, ನಾಡೋಜ ಸೇರಿ ಹಲವು ಪ್ರಶಸ್ತಿಗಳು ಭೈರಪ್ಪ ಅವರಿಗೆ ಸಂದ ಗೌರವವಾಗಿದೆ. 1952ರಲ್ಲಿ ಹೊರಬಂದ ಭೀಮಕಾಯ ಕಾದಂಬರಿಯೇ ಅವರ ಮೊದಲ ಕಾದಂಬರಿ. ಹಲವಾರು ವಿಮರ್ಶೆ ಸಾಹಿತ್ಯವನ್ನ ರಚಿಸಿದ್ದಾರೆ. ಬಿತ್ತಿ ಎಂಬುದು ಅವರ ಆತ್ಮಕಥೆಯಾಗಿದೆ. ಅವರು ಬರೆದ ಕಾದಂಬರಿಗಳಲ್ಲಿ ಆ ಕಾದಂಬರಿಗಳನ್ನ ಬರೆಯುವಾಗ ಆಯಾ ಕಾಲಘಟ್ಟದಲ್ಲಿ ನಡೆದಿದ್ದ ಸಾಮಾಜಿಕ ವಿಚಾರ ಅಳವಡಿಸಿಕೊಳ್ಳುತ್ತಿದ್ರು. ಆ ಸಾಮಾಜಿಕ ವಿಚಾರಗಳು ಆ ಕಾದಂಬರಿಗಳ
ಪಾತ್ರಗಳ ಮೂಲಕವೂ ಅಥವಾ ಸನ್ನಿವೇಶಗಳ ಮೂಲಕ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚರ್ಚೆಗೆ ಒಳಪಡುವಂತೆ ಮಾಡ್ತಾ ಇದ್ದು ಅವರ ಬರವಣಿಗೆಯ ಅತ್ಯಂತ ಮಹತ್ವದ ಶೈಲಿ. ಅದೇ ಕಾರಣಕ್ಕಾಗಿ ಅವರ ಹಲವಾರು ಕಾದಂಬರಿಗಳು ಜನಪ್ರಿಯವಾಗ್ತಿದ್ದಲ್ಲದೆ 10 ಬಾರಿ ಮರುಮುದ್ರಣಗೊಂಡು ಹಲವಾರು ಪೀಳಿಗೆಯ ಓದುಗರನ್ನ ಚಿಂತನೆಗೆ ಹಚ್ಚಿವೆ. ಕನ್ನಡ ನಾಡ ಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2019ನೇ ಸಾಲಿನ ಉದ್ಘಾಟಕರನ್ನಾಗಿ ಎಸ್ಎಲ್ ಭೈರಪ್ಪನವರು ಆಯ್ಕೆಯಾಗಿದ್ರು. ದಸರಾ ಮಹೋತ್ಸವದ ಉದ್ಘಾಟನೆ ಮಾಡಿ ಸಂತಸ ವ್ಯಕ್ತಪಡಿಸಿದ್ರು. ಕನ್ನಡ ಸಾಹಿತ್ಯದ ಸೇವೆಯಲ್ಲಿ ಸದಾ ಮುಂದಿರ್ತಿದ್ದ ಭೈರಪ್ಪ ಅವರ ಪ್ರಸಿದ್ಧ ಕೃತಿಗಳನ್ನ ಈಗಲೂ ಹಲವು ಯುವ ಜನರಿಗೆ ಮೊದಲ ಓದಾಗಿ ಓದುವಂತೆ ಪ್ರೇರಣೆ ನೀಡುವ ಸಂಖ್ಯೆಗೇನೂ ಕಡಿಮೆಯಾಗಿಲ್ಲ. ಇದೀಗ ಕನ್ನಡ ಸಾಹಿತ್ಯ ಲೋಕದ ಬರವಣಿಗೆಯಲ್ಲಿ ಶಾಶ್ವತ ಪೂರ್ಣ ವಿರಾಮ ಹಾಕಿದ್ದಾರೆ. ಮಲ್ಲಿಕಾರ್ಜುನ್ ಪಾಟೀಲ್, ನ್ಯೂಸ್ ಡೆಸ್ಕ್, ಜೈ ಕನ್ನಡ ನ್ಯೂಸ್.